ನಮಸ್ಕಾರ. ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಭಾಗದ ಜನ ಇವಾಗ ಏನಾದರೂ ಎಚ್ಚೆತ್ಕೊಂಡಿಲ್ಲ ಅಂತಂತಂದ್ರೆ ಸುಮಾರು 10 ವರ್ಷಗಳ ಹಿಂದಕ್ಕೆ ಮತ್ತೆ ನಾವು ಹೋಗ್ತೀವಿ. ಆ ಒಂದು ನಿಟ್ಟಿನಾಗ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಭಾಗದ ಪ್ರತಿ ಹಳ್ಳಿ ಏನು ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಪರಿಸ್ಥಿತಿ ಕೆಟ್ಟದ ಅಂತಂತಂದ್ರೆ ಬಹಳ ಪರಿಸ್ಥಿತಿ ಕೆಟ್ಟಿದ ಪರಿಸ್ಥಿತಿ ಅದ. ನಾಲಿ ಸರಿ ಇರಲ್ಲ, ರೋಡ್ ಸರಿ ಇರಲ್ಲ. ಆಮೇಲೆ ಅಲ್ಲಿ ಸರ್ಕಾರಿ ಶಾಲೆಗಳಂತೂ ನೀವು ಕೇಳಕ್ಕೆ ಹೋಗಬಾರ್ದು. ಹೆಣ್ಣು ಮಕ್ಕಳಿಗೆ ಸುಸಜ್ಜಿತವಾಗಿ ಶೌಚಾಲಯ ಇಲ್ಲ. ಸರ್ಕಾರಿ ಕಚೇರಿಗೆ ಏನಾದರೂ ಹೋದ್ರೆ ಲಂಚ ಇಲ್ಲದೆ ನಿಮ್ಗೆ ಯಾವುದೂ ಕೆಲಸ ಆಗಲ್ಲ. ಪಂಚಾಯತಿಯಲ್ಲಿ ಮೊಟೇಷನ್ ಆಗಬೇಕು ಅಂತಂದ್ರೆ ಸುಮಾರು 2-3 ರೂಪಾಯಿ ಗೌರ್ಮೆಂಟ್ ಚಾರ್ಜ್ ಇದ್ರೂ ಕೂಡ 15-20 ಸಾವಿರ ರೂಪಾಯಿ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇದಕ್ಕೆ ಕಾರಣ ಏನು ಅಂತಂತಂದ್ರೆ ನಾವು ಎಚ್ಚೆತ್ಕೊಂಡಿಲ್ಲ. ನಾವೇನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ನಮ್ಮವರದಾರ, ನಮ್ಮ ಜಾತಿಯವನ, ನಮ್ಮ ಕಾಕನ, ನಮ್ಮ ಬಾಬಾನ ಅಂತೇಳಿ ಅವ್ರಿಗೆ ಓಟ್ ಹಾಕೋ ಮುಖಾಂತರ ಇನ್ನೂವರೆಗೂ ಕೂಡ ಸ್ವತಂತ್ರ ಸಿಕ್ಕಿ 78-79 ವರ್ಷ ಆಯಿತು ಅಂತೇಳಿ ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳ್ತಾರ. ಆದ್ರೆ ನಮ್ಮ ಪರಿಸ್ಥಿತಿ ನೋಡಿದ್ರೆ ಯಾವ ಹಂತದಾಗದ ಅಂತಂತಂದ್ರೆ ಯಾರಿಗೂ ಬೇಡ ಅಂತ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಅದ. ಪ್ರತಿಯೊಂದು ಕೂಡ ಸ್ವಲ್ಪ ಮಳೆ ಬಂದ್ರೆ ಸಾಕು, ಇಲ್ಲಿ ಪ್ರತಿಯೊಂದು ಕಾಲುವೆ, ಸಣ್ಣ ಕಾಲುವೆ ಕೂಡ ಹಿಂಗ ಹೊಳಿ ಹರಿದಂಗೆ ಹರಿತವ. ಯಾಕಂತಂದ್ರೆ ಒಳ್ಳೆ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಇಲ್ಲ. ಒಳ್ಳೆ ನೀರನ್ನು ಹೆಂಗೆ ಇಂಗಿಸ್ಬೇಕು, ಅದನ್ನು ಒಳ್ಳೆ ರೀತಿಯಲ್ಲಿ ಹಳ್ಳ ಕೊಳ್ಳಗಳನ್ನು ಸಂರಕ್ಷಣೆ ಮಾಡಿ ಅದಕ್ಕೆ ನೀರು ಹೋಗುವಂತ ವ್ಯವಸ್ಥೆ ಮಾಡಬೇಕು ಅನ್ನೋಂಥದ್ದು ಯೋಚನೆ ಯಾರ ಬಲ್ಲೂ ಇಲ್ಲ. ಹಾಗಾಗಿ ನಾವೇನಾದರೂ ಈಗ ಎಚ್ಚೆತ್ಕೊಂಡಿಲ್ಲ. ಪ್ರತಿಯೊಬ್ಬ ಗ್ರಾಮದ ಯುವಕರು ಎಲ್ಲರೂ ಎಚ್ಚೆತ್ಕೊಂಡು ಇದು ಜವಾಬ್ದಾರಿ ನನ್ನದ, ಇದು ನಮ್ಮ ಊರದ, ಇದನ್ನು ನಾವು ಸುಧಾರಣೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಹಾಗಾಗಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ, ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಯಾರು ಯೋಗ್ಯ ಅದಾರ ಅಂದ್ರೆ, ನಾನು ಬರೀ ವಿದ್ಯಾವಂತರ ಅಂತ ಹೇಳಲ್ಲ. ಯಾಕಂತಂದ್ರೆ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಎಷ್ಟು ವಿದ್ಯಾವಂತರ ಅಷ್ಟು ಯಾವ ರೀತಿ ಭ್ರಷ್ಟಾಚಾರ ಮಾಡಬೇಕು, ಕಳ್ತನ ಮಾಡಬೇಕು ಅಂತ ಹೇಳಿ ಪರಿಣಿತಿ ಪಡೆದ ನಾಲಾಯಕರು ಬಹಳಷ್ಟು ಜನರ. ಹಾಗಾಗಿ ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲರೂ ಪರವಾಗಿಲ್ಲ, ನನ್ನ ದೇಶ, ನನ್ನ ಗ್ರಾಮ, ನನ್ನ ಹಳ್ಳಿ ಅಭಿವೃದ್ಧಿ ಮಾಡ್ತೀನಿ, ಒಂದೇ ರೂಪಾಯಿ ಬೇರೆ ಹತ್ರ ಲಂಚ ಪಡೆದು ಒಂದೇ ರೂಪಾಯಿ ಗ್ರಾಮ ಪಂಚಾಯತಿ ಹಣನ ಏನಾದ್ರೂ ತಿಂದ್ರೆ ಸಂಗಣಿ ತಿಂದಂಗ ಅನ್ನುವಂತ ಸ್ವಾಭಿಮಾನ ಯುವಕರು ಗ್ರಾಮ ಪಂಚಾಯತಿಗೆ ಬಂದಾಗ ಮಾತ್ರ ಗ್ರಾಮ ಪಂಚಾಯತಿಗಳ ಅಭಿವೃದ್ಧಿ ಆಗ್ತದ. ಯಾಕಂತಂದ್ರೆ ಬಹಳಷ್ಟು ಹೊಟ್ಟೆ ಉರಿತದ. ಮೊನ್ನೆ ಸಿದ್ದರಾಮಯ್ಯ ಅವರು ಬಂದ್ಬಿಟ್ಟು ಬಹಳ ದೊಡ್ಡ ಮಟ್ಟದಾಗ ಭಾಷಣ ಮಾಡಿದ್ರು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ. ಇವರಿಗೆಲ್ಲ ಹೆಂಗಾಗಿದೆ ಅಂದ್ರೆ ರಾಜಕಾರಣಿಗಳಿಗೆ ಎಲ್ಲರಿಗೆ ಬರೀ ಕಾಂಗ್ರೆಸ್ ಒಂದೇ ಅಂತ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಇವ್ರು ಹೆಂಗಾರ ಅಂತಂತಂದ್ರ ನಮಗ ಮಂಕ್ ಬೂಜಿ ಹಚ್ಚಲ್ಕತ್ತಾರ. ಹೆಂಗಪ್ಪ ಅಂತಂದ್ರ ಜಾತಿ ನಾಯಕನಿಗೆ ಹೊಗಳಿದ್ರೆ ಸಾಕು, ಯಾವುದೋ ಒಬ್ಬ ಜಾತಿ ನಾಯಕನಿಗೆ ಹಾರ ಹಾಕಿ ಸ್ಟ್ಯಾಚ್ಯೂ ಹಾಕಿ ಜೈ ಅಂತ ಹೇಳಿ ಭಾಷಣದಾಗ ಹೊಗಳಿದ್ರೆ ಸಾಕು, ಪ್ರತಿಯೊಬ್ಬರು ಕೂಡ ಒಬ್ಬ CM ಅವರು ನಮ್ಮ ಜಾತಿಯವ್ರಿಗೆ ಹೊಗ್ಳ್ಯಾರ, ನಮ್ಮ ಜಾತಿಯವರು ಪ್ರತಿಯೊಂದು ಕಚೇರಿಯಲ್ಲಿ ಫೋಟೋ ಇಡು ಅಂತ ಹೇಳ್ಯಾರ, ನಮ್ಮ ಜಾತಿ ನಾಯಕನ ದೊಡ್ಡ ಮಟ್ಟದ ಪುತ್ಳಿ ಮಾಡ್ಯಾರ, ನಮ್ಮ ಜಾತಿ ನಾಯಕನ ದೊಡ್ಡ ಸರ್ಕಲ್ ಮಾಡ್ಯಾರ ಅಂತ ಹೇಳುವಂತ ಇವರು ಅವ್ರಿಗೆ ಜೈಕಾರ ಹೊಡೆಯುವಂತ ನಾಲ್ಕರ ಬಹಳ ಜನರ. ನನ್ನ ಜಾತಿ ನಾಯಕನ ಫೋಟೋ ಬೇಕಾಗಿಲ್ಲ, ನನ್ನ ಜಾತಿ ನಾಯಕನ ಪುತ್ಳಿ ಬೇಕಾಗಿಲ್ಲ, ನನ್ನ ಜಾತಿ ನಾಯಕ ನಮ್ಮ ಎದೆ ಒಳಗಿರ್ತಾನ, ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕು ಎನ್ನುವಂತ ಸ್ವಾಭಿಮಾನ ಯುವಕರು ಪ್ರತಿಯೊಬ್ಬರು ಹಂತದಲ್ಲಿ ಉದ್ಭವ ಆಗ್ಬೇಕಲ್ಲ. ಇವ್ರೇನ್ ಮಾಡ್ತದ ರಾಜಕಾರಣಿಗಳಂತಂದ್ರೆ ಪ್ರತಿ ವರ್ಷಕ್ಕೂ ಇಷ್ಟಿದ್ದು ದುಡ್ಡು ಕೊಡ್ತೀವಪ್ಪ ನಿಮಗ, ನೀವು ಜಯಂತಿ ಮಾಡ್ಕೊಳ್ರಿ. ಯಾಕಂತಂದ್ರೆ ಪ್ರತಿಯೊಂದು ಕೂಡ ಒಬ್ಬರೇ ಅಂತ ಅನ್ನದ್ಬಿಟ್ಟು ಅವ್ರು ಜಾತಿವಾರು ಹೊಡೆದ್ರು. ಕುರುಬ ಸಮಾಜ ಬೇರೆ, ಕಬ್ಬಲಿಗ ಸಮಾಜ ಬೇರೆ, ಈ ಕಡೆ ಮತ್ತೆ ಬೇರೆ ಸಮಾಜಗಳು, ಲಿಂಗಾಯತ ಸಮಾಜ, ಲಿಂಗಾಯತದಲ್ಲಿ ಮತ್ತೆ ಕಿತ್ತೂರಾಣಿ ಚೆನ್ನಮ್ಮ, ಹಿಂಗೇನ್ ಮಾಡಿದ್ರು ಅಂತಂದಿರು ಇವರು ಲಿಂಗಾಯತರ ಜಾತಿ ಒಳಗೆ ಅನೇಕ ವಿವಿಧ ಜಾತಿ ಪಂಗಡಗಳನ್ನು ಒಡೆದು ಏನ್ ಮಾಡ್ತಾ ಇದಾರೆ ಅಂತಂದ್ರ, ಒಡೆದು ಆಳು ನೀತಿಯಲ್ಲಿ ಏನಂತಂದ್ರ ನಮ್ಮ ಏನ್ ಒಗ್ಗಟ್ಟಿದೀವಲ್ಲ, ಒಗ್ಗಟ್ಟು ಒಡೆದು ತಮ್ಮ ಏನ್ ರಾಜಕೀಯ ಬೆಳೆ ಬಯಸ್ಕೊಳ್ಕತ್ತಾರ. ಹಂಗಾಗಿ ಯಾವುದೇ ಜಾತಿಯರಾಗಿರಿ, ಯಾವುದೇ ಸಮಾಜದವರಾಗ್ರಿ, ಆದ್ರ ಅಭಿವೃದ್ಧಿ ಅಂತ ಏನಾದ್ರು ಬಂದ್ರೆ ಏನಪ್ಪಾ ಅಂತಂದ್ರೆ ನಾವು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಅಭಿವೃದ್ಧಿಗೋಸ್ಕರ ನಾವು ಎಲ್ಲರೂ ಕೂಡ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ಬೇಕಾಗ್ಯದ. ಹಂಗಾಗಿ ಯುವಕರು ಎಲ್ಲರೂ ಕೂಡ ಇದನ್ನು ಬಿಟ್ಟು ನಾವೆಲ್ಲರೂ ಕೂಡ ಯಾರಾದ್ರೂ ನಮ್ಮ MLAಗಳಾಗ್ಲಿ, MP ನಮ್ಮ ಊರಿಗೆ ಬಂದ್ರ ನಮ್ಮ ಊರಿನ ಪರಿಸ್ಥಿತಿ ಅವ್ರಿಗೆ ಹೇಳುವಂತ ಪ್ರಯತ್ನ ಮಾಡಬೇಕು. ಅದನ್ನ ಬಿಟ್ಟು ಅವರಿಗೆ ದೊಡ್ಡ ಮಟ್ಟದಾಗ ಕಾರ್ಪೆಟ್ ಹಾಕಿ ನಮಸ್ಕಾರ ಜೈ ಹಿಂದ್ ಅಂತ ಹೇಳ್ಬಿಟ್ಟು ಅವರಿಗೆ ಕಾಲ್ ಮಾಡಿಕೆ ಅವರಿಗೆ ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿ ಜೈಕಾರ ಕೂಗುವಂತ ನಾಲ್ಕರ ನಾವು ಆಗಿದ್ದೀವಿ. ಕಾರಣ ಏನು ಅಂತಂತಂದ್ರ ಯಾವ್ದಾದ್ರು ವಿಶೇಷ ಜಯಂತಿ ಬತ್ತು ಅಂತಂದ್ರೆ ಅವ್ರ ಕಡೆಯಿಂದ ರೊಕ್ಕ ಇಸ್ಕೊಂತೀವಿ. ಜಯಂತಿ ಬತ್ತು, ಜಾತ್ರೆ ಬತ್ತು ಅಂತ ಅವ್ರ ಹತ್ರ ಬಲ್ಲಿ ಹೋಗಿ ನಮ್ಮ ಊರಿಗೆ ಈ ತರ ಪ್ರಾಬ್ಲಮ್ ಅದ ರೀ, ಈ ತರ ಮಾಡುವಂತ ಯಾವ್ದು ಹೋಗಲ್ಲ. ಪಟ್ಟಿ ಎತ್ಕೊಂತೀವಿ, 11,000, 21,000, 51,000 ರೂಪಾಯಿ ತಗೋತೀವಿ. ಅವ್ರ ರೊಕ್ಕದ ಏನ್ ಮಾಡ್ತೀವಿ ಅಂತಂದ್ರೆ ಧೂಮ್ ಧಾಮ್ ಆಗಿ ದೊಡ್ಡ DJ ಹಚ್ಚಿ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ. ಅದ್ರಲ್ಲಿ ನಮ್ಮ ಹುಡುಗರ DJ ಅಲ್ಲಿ ಕುಡಿದು ಕುಪ್ಪಳಿಸಿ ದುಚ್ಚಟ ಕಲಿ ಅಂತ ಒಂದು ಪರಿಸ್ಥಿತಿ ನಮ್ ಭಾಗದಾಗದ. ಹಂಗಾಗಿ ನಮ್ಮ ಯುವಕರು ಏನಪ್ಪಾ ಅಂತಂದ್ರೆ ದುಚ್ಚಟಕ ವಾಲಬಾರ್ದು, ಒಳ್ಳೆ ಸಂಸ್ಕೃತಿ ಆಚಾರ ವಿಚಾರವನ್ನು ಬೆಳೆಸ್ಕೋ ನಿಟ್ಟಿನಾಗ ಪ್ರತಿಯೊಬ್ಬರು ಕೂಡ ಯುವಕರು ಜಾಗೃತಿ ಆಗ್ಬೇಕಂತ ಪ್ರತಿ ಹಳ್ಳಿಯಲ್ಲೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಮಾದರಿ ಗ್ರಾಮಗಳು ಮಾಡಬೇಕು. ಗ್ರಾಮದಲ್ಲಿ ಭ್ರಷ್ಟಾಚಾರ ಮುಕ್ತ ಆಗಬೇಕು. ಪ್ರತಿಯೊಬ್ಬರು ಕೂಡ ಯಾರು ಜನರು ಓಟ್ ಹಾಕಿರ್ತಾರ, ಮತ ಹಾಕಿರ್ತಾರ, ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಬದುಕು ಕಟ್ಟಿಕೊಡು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಯುವಕರು ಕೂಡ ಚಿಂತನ ಮಂಥನ ಮಾಡಬೇಕಾಗ್ಯದ. ಯಾಕಂದ್ರೆ ನಾನು ಬಹಳ ಸೋಷಿಯಲ್ ಮೀಡಿಯಾದಾಗ ನೋಡ್ತಾ ಇದೀನಿ, ಯಾವುದೋ ಕರೂರು ಗ್ರಾಮ ಅಂತ ಹೇಳಿ
ಆ ಕರೂರು ಗ್ರಾಮದಲ್ಲಿ ಯುವಕರೆಲ್ಲ ಹೆಂಗ್ ಒಗ್ಗಟ್ಟಾಗ್ಯಾರ ಅಂತಂದ್ರೆ ಪ್ರತಿಯೊಬ್ರು ಕೂಡ ಒಂದು ಪಡೆ ಕಟ್ಕೊಂಡಿದ್ದಾರೆ, ಒಂದು 30-40 ಜನ. ಅವರೆಲ್ಲರೂ ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಪ್ರತಿ ವಾರ್ಡ್ ಕೂಡ ಯಾರಿಗಾದ್ರೂ ಬರ್ಲಿ ಕೆಟಗರಿ, ಅದು ಸಮಸ್ಯೆ ಬೇಕಾಗಿಲ್ಲ. ಕೆಟಗರಿ ಯಾವ ಸಮಾಜಕ್ಕಾದ್ರೂ ಬರ್ಲಿ, ಯಾವ ಜಾತಿಗಾದ್ರೂ ಕೆಟಗರಿ ಬರ್ಲಿ, ಅದು ತಲೆ ಕೆಡಿಸ್ಕೊಂಡಿಲ್ಲ. ಯಾರಾದ್ರೂ ನಿಂತ ಪರವಾಗಿಲ್ಲ, ಅವ್ರು ನಿಂತ ಮೇಲೆ ಒಂದೇ ₹1 ಖರ್ಚು ಮಾಡಂಗಿಲ್ಲ. ಮಾಡಿದಂತೂ ಪ್ರತಿಯೊಂದು ಹಂತದಲ್ಲಿ ಗ್ರಾಮಕ್ಕೂ ಒಳ್ಳೆ ಆಗುವ ಒಂದು ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವರು ಪ್ರತಿಜ್ಞೆ ಮಾಡ್ಯಾರ. ಹಾಗಾಗಿ ಬಹಳ ಒಂದು ಖುಷಿ ವಿಚಾರ. ಅದೇ ರೀತಿಯಲ್ಲಿ ನಾವು ಏನಪ್ಪಾ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಭಾಗದ ಪ್ರತಿಯೊಬ್ಬ ಯುವಕರು ಕೂಡ ವಿಚಾರ ಮಾಡಬೇಕಾಗ್ಯದ. ಇವ್ರೇನಪ್ಪಾ ಅಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿಕೆಸಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಆಯ್ಕೆ ಮಾಡಿ ಇವ್ರು ತಮ್ಮ ಮನೆ ಮಠಗಳು ತುಂಬ್ಕೋತಾ ಇದಾರೆ ಹೊರತಾಗಿ ಜನಸಾಮಾನ್ಯರಿಗೆ ಯಾರು ಕೂಡ ಕೆಲಸ ಮಾಡಿಕೊಡಲ್ಲ ಅನ್ನೋಂಥದ್ದು ವಿಚಾರ ಮಾಡಬೇಕಾಗ್ಯದ. ಪ್ರತಿಯೊಬ್ರು ಕೂಡ ವಿಚಾರ ಮಾಡಬೇಕು. ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬೇಕು ಅಂತಂದ್ರೆ ಸುಮಾರು 20-30 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರಂತಂದ್ರೆ ನಮ್ಮ ಭಾಗದ ಒಂದು ಪಂಚಾಯತಿಗೆ ಎಷ್ಟು ದುಡ್ಡು ಬರ್ತದ, ಎಷ್ಟು ದುಡ್ಡು ಇವ್ರು ಭ್ರಷ್ಟಾಚಾರ ಮಾಡ್ತಾರ ಅಂತೇಳಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಲ್ಲ. ಹಾಗಾಗಿ ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗ್ಯದ. ನಮ್ಮ ಹಣ, ನಮಗೆ ಬಂದಂತ ಟ್ಯಾಕ್ಸ್ ಹಣವನ್ನು ನಾವು ಕರೆಕ್ಟ್ ಆಗಿ ಒಂದು ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡಿದ್ರೆ ನಮ್ಮ ಗ್ರಾಮಗಳು ಕೂಡ ಸಿಂಗಾಪುರ ಆಗ್ತವೆ. ಹಾಗಾಗಿ ನಾವು ಎಲ್ಲರೂ ಕೂಡ ಎಚ್ಚೆತ್ಕೋಬೇಕಾಗ್ಯದ. ಯಾರು ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ಎತ್ತು ಕಟ್ಟುವಂತ ಪ್ರಯತ್ನ ಮಾಡ್ತಾರಲ್ಲ ಅವ್ರಿಗೆ ಮೂಲೆ ಗುಂಪು ಮಾಡ್ಬೇಕು. ಯಾಕಂತಂದ್ರೆ ಅವ್ರು ಕೆಲವ್ರದು ಚಟ ಬಹಳ ಹೊಲ ಚಟ ಅದ. ಏನ್ ಚಟ ಅದ ಅಂತಂದ್ರ ಯಾರಾದ್ರೂ ಒಳ್ಳೆ ರೀತಿಯಲ್ಲಿ ಗ್ರಾಮದ ಯುವಕರು ಏನ್ರ ಇದ್ರ ಅಂತಂದ್ರ ಅವ್ರಿಗೆ ರೊಕ್ಕ ಕೊಡೋದು, ಅವ್ರಿಗೆ ದಾವದ ಹೋಗಿ ಕುಡಿಸೋದು, ತಿನ್ಸೋದು, ಈ ಖಂಡದ ರುಚಿ ಹಚ್ಚೋದು. ಹಚ್ಕೇಸ್ ಏನಪ್ಪಾ ಅಂತಂದ್ರೆ ಜೈ ಹೇಳ್ಬೇಕು, ಒಟ್ಟ ಅವ್ರ ಸ್ಟೇಟಸ್ ಹಾಕ್ಸ್ಬೇಕು, ದಿನ ಸ್ಟೇಟಸ್ ಹಾಕ್ಬೇಕು. ಹಿಂಗ್ ಮಾಡಿ ಕೆಲವು ಏನ್ ನಾಲಾಯಕರದಾರಲ್ಲ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಸ್ವಾಭಿಮಾನ ಯುವಕರನ್ನ ಏನ ಮಾಡ್ತಾ ಇದಾರೆ ಅಂತಂದ್ರೆ ಗುಲಾಮಗಿರಿಗಳನ್ನ ಮಾಡ್ತಾ ಇದಾರೆ. ಹಾಗಾಗಿ ಏನ್ ಬ್ರಿಟಿಷರ್ ಮಾಡಿದ್ರಲ್ಲ ಅದೇ ಕೆಲಸ ಕೆಲವರು ನಾಲಾಯಕ ರಾಜಕಾರಣಿಗಳು ಮಾಡ್ತಿರ್ತಾರೆ. ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಯುವಕರು ಸ್ವಾಭಿಮಾನಿಗಳಾಗಿ ನನ್ನ ದೇಶ, ನನ್ನ ಧರ್ಮ, ನನ್ನ ಮೂರು ಅಭಿವೃದ್ಧಿ ಆಗಬೇಕು ಎನ್ನುವ ನಿಟ್ಟಿನಾಗ ಪ್ರತಿಯೊಬ್ಬರು ಕೂಡ ಒಂದು ಪ್ರಮಾಣ ಮಾಡಬೇಕಾಗ್ಯದ. ಈ ಬರುವಂತ ಏನು ಚುನಾವಣೆಗಳವ, ಗ್ರಾಮ ಪಂಚಾಯತಿ ಚುನಾವಣೆಗಳ, ಆ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಕೂಡ ಸಂಕಲ್ಪ ಮಾಡಬೇಕಾಗ್ಯದ. ಕೆಟಗರಿ ನಮ್ಮ ಒಂದು ಎಷ್ಟು ವಾರ್ಡ್ಗಳಿರ್ತಾವ ಪ್ರತಿಯೊಂದು ವಾರ್ಡ್ಗಳಲ್ಲಿ ಯಾರದೇ ಕೆಟಗರಿ ಬರಲಿ ನಾವು ಅವರಿಗೆ ಗೆಲ್ಲಿಸೋ ಮುಖಾಂತರ ಏನಪ್ಪಾ ಅಂತಂದ್ರೆ ಒಂದು ಪ್ರತಿಯೊಬ್ಬರು ಕೂಡ ಒಂದು ಗುಂಪು ಮಾಡಿಕೊಂಡು ಆ ಗುಂಪಿನಲ್ಲಿ ಪ್ರತಿಯೊಂದು ಪಾರದರ್ಶಕವಾಗಿ ಒಂದೇ ₹1 ನಾವು ಯಾರು ಕೂಡ ತಗೊಳ್ಳಲ್ಲ. ನಮಗೆ ನೀವು ಕರೆಕ್ಟ್ ಆಗಿ ವೋಟ್ ಹಾಕ್ರಿ, ಗ್ರಾಮದಿಂದ ಒಂದೇ ₹1 ಪಂಚಾಯತಿ ಕಡೆ ನಾನು ಏನಾದ್ರೂ ತಿಂದ್ರ ಸಗಣಿ ತಿಂದಂಗ. ಹಾಗಾಗಿ ನಮ್ಗೆ ವೋಟ್ ಹಾಕ್ರಿ ಅನ್ನೋ ನಿಟ್ಟಿನಾಗ ಸ್ವಾಭಿಮಾನಿ ಯುವಕರು ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯತಿಗೆ ನಿಂತಾಗ ಗ್ರಾಮಗಳ ಅಭಿವೃದ್ಧಿ ಆಗ್ತವೆ, ಇಲ್ಲಾಂದ್ರೆ ಅಭಿವೃದ್ಧಿ ಆಗಲ್ಲ. ನಾವು ಬಹಳ ಪ್ರಯತ್ನ ಪಟ್ಟಿದ್ದೀವಿ, ನಾವು ಕೂಡ ಒಳ್ಳೆ ಎಜುಕೇಟೆಡ್ ಬರಬೇಕು, ಒಳ್ಳೆಯವರು ಬರಬೇಕು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಆರಿಸ್ ಕಳೆದ್ರು ಕೂಡ ಅಲ್ಲಿ ಏನಾಗ್ತದೆ ಅಂತಂದ್ರೆ ಒಬ್ರೋ ಇಬ್ರೋ ಒಳ್ಳೆಯವರು ಬಂದ್ರೆ ಸುಧಾರಣೆ ಮಾಡಕ್ಕಾಗಲ್ಲ. ಅದರಲ್ಲಿ ಮಿನಿಮಮ್ ಒಂದು 75% ಆದ್ರೂ ನಾನು ಸ್ವಾಭಿಮಾನದ ಇರುವಂತವ್ರು ಏನೋ ಗ್ರಾಮ ಪಂಚಾಯತ್ ಸದಸ್ಯರಾದ್ರೆ ಏನಾದ್ರೂ ಮಾಡ್ಬೋದು, ಒಬ್ಬರು ಮಾಡ್ಬೋದು. ಆದ್ರೆ ಆ ಧೈರ್ಯ ಸ್ಥೈರ್ಯ ಇರಲ್ವಲ್ಲ. ಒಬ್ಬನೇ ಒಬ್ಬ ಗ್ರಾಮ ಪಂಚಾಯತಿ ಒಂದು ಸದಸ್ಯ ಆದಂತಂದ್ರ ಪ್ರತಿಯೊಂದು ಗ್ರಾಮ ಪಂಚಾಯತಿಲಿರುವಂತ ಭ್ರಷ್ಟಾಚಾರ ಒಂದೇ ₹1 ಆ ಕಡೆ ಹೋಗಬಾರ್ದು. ಆ ಪರಿಸ್ಥಿತಿ ನಿರ್ಮಾಣ ಆಗುವಂತ ಒಬ್ಬ ಯುವಕ ಏನಾದ್ರು ಗ್ರಾಮ ಪಂಚಾಯತಿಗೆ ಬಂದಂತಂದ್ರ ಪ್ರತಿಯೊಬ್ಬರು ನಡುಗ್ತಾರ. ಹಾಗಾಗಿ ಏನಾಗಿದೆ ಅಂತಂತಂದ್ರ ನಮ್ಮ ಗ್ರಾಮದ ತಿಜುರಿ ಕೀಲಿಕೈ ಯಾರೋ ಹೊರಗಿನ ಅಧಿಕಾರಿಗಳು ಬರ್ತಾರ, ಅವ್ರಿಗೆ ಕೊಟ್ಟಿಗೆ ಸಲಾಂ ಹೊಳಕಿಸಿ ನೀವೇ ದೇವ್ರು ಅಂತ ಹೇಳಿ ಅವ್ರ ಹಿಂದೆ ಗುಲಾಮ್ಗಿರಿ ಮಾಡೋರು ಬಹಳ ಜನ ಆಗ್ಯಾರ. ಹಾಗಾಗಿ ನಮ್ಮ ಊರಿನ ಎಲ್ಲಾ ಯುವಕರು ಕೂಡ ಸ್ವಾಭಿಮಾನಿಗಳಾಗಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಯೊಂದು ಹಳ್ಳಿ ಯುವಕರು ಕೂಡ ಸ್ವಾಭಿಮಾನಿಯಾಗಿ ನಮ್ಮ ಗ್ರಾಮದ ಅಭಿವೃದ್ಧಿ ಚಿಂತನೆ ಮಂತರ ಮಾಡೋ ಮುಖಾಂತರ ನಾವು ಕೂಡ ಅದರಲ್ಲಿ ಪ್ರತಿಯೊಬ್ಬರು ಕೂಡ ಬೆರಿಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬಹಳ ಏನಪ್ಪಾ ಅಂದ್ರೆ ನಾ ಗ್ರಾಮ ಪಂಚಾಯತಿ ಸದಸ್ಯ ಆದಂತಂದ್ರೆ ನಮ್ದು ಮೊದಲೇ ಬಡತನ ಪರಿಸ್ಥಿತಿದಾಗಿದ್ದೀನಿ, ನಮ್ಮ ಹೆಂಡ್ರು ಮಕ್ಕಳು ಎಲ್ಲ ಹೆಂಗ್ ಮಾಡಬೇಕು, ಕೆಲಸ ಬಿಟ್ಟು ಬರಬೇಕು ಅಂತ ಹೇಳಿ ಬಹಳ ವಿಚಾರ ಇರ್ತದ. ಅದರಲ್ಲಿ ಏನೂ ಇಲ್ಲ. ತಾವು ಗ್ರಾಮ ಪಂಚಾಯತಿ ಸದಸ್ಯರ ಆಯ್ಕೆ ಆದ್ಮೇಲೆ ಕೆಲವು ಮೀಟಿಂಗ್ಗಳು ಇರ್ತಾವ, ಸಾಮಾನ್ಯ ಸಭೆ ಇರ್ತದ, ವಾರ್ಡ್ ಸಭೆ ಇರ್ತದ, ಗ್ರಾಮ ಸಭೆ ಇರ್ತದ. ಯಾರಾದ್ರೂ ಏನಾದ್ರೂ ಏರಿಯಾದಾಗ ಒಂದು ಮನವಿ ಕೊಟ್ರಂತಂದ್ರೆ ಬರೀ ಫೋನ್ ಮುಖಾಂತರ ಪಿಡಿಒ ಅವರಿಗೆ ಫೋನ್ ಹಚ್ಚಿ ಈ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ಬರೀ ಫೋನ್ ಅಲ್ಲಿ ಹೇಳಿದ್ರೆ ಸಾಕು ಕೆಲಸಗಳಾಗ್ತಾವ. ಆದ್ರೆ ಕೆಲವ್ರು ಏನ್ ಅನ್ಕೊಂಡ್ರೆ ಗ್ರಾಮ ಪಂಚಾಯತ್ ಸದಸ್ಯರಾಗಿನಂತಂದ್ರೆ ನಾವೆಲ್ಲ ಬಿಟ್ಕೇಸಿ ಪಂಚಾಯತಿ ಹಿಂದೆ ಬೆನ್ನ ಹತ್ತಬೇಕು ಅಂತ ಅನ್ಕೊಂಡಿರ್ತಾರ. ಅದು ಅಲ್ಲ. ಯಾರು ನಿಜವಾದ ಗ್ರಾಮ ಪಂಚಾಯತಿ ಸದಸ್ಯರು ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡ್ತಾರಂತಂದ್ರ ಸೈಡ್ಗೆ ಅವರು ಸ್ವಕಾರ್ಯ ಅಂದ್ರೆ ಮನೆ ಕೆಲಸ ಆಗ್ಲಿ, ತಮ್ಮ ಏನು ಮನೆಗೆ ಬೇಕಾದಂತ ಕಾರ್ಯಗಳು ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿರ್ತಾರಲ್ಲ, ಆ ಕೆಲಸದಲ್ಲಿ ಸ್ವಲ್ಪ ಸಮಯ ಗ್ರಾಮ ಪಂಚಾಯತಿಗೆ ತೆಗೆದುಕೊಂಡು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡೋದಲ್ಲ, ಅವಾಗ ಅಭಿವೃದ್ಧಿ ಆಗ್ತದೆ. ಕೆಲವ್ರ ಮುಂದೆ ಏನಂತ ಅಂತಂದ್ರೆ ಬರೇ ಗ್ರಾಮ ಪಂಚಾಯತಿ ಸದಸ್ಯ ಆಗಿನಂತಂದ್ರ ಆ ಗ್ರಾಮ ಪಂಚಾಯತಿಗೆ ಹೋಗಿ ನಾ ರೋಡ್ ಮಾಡೋದನ್ನ, ನಾಲಿ ಮಾಡೋದನ್ನ, ಅಲ್ಲಿ 2-3 ಗಂಟೆ ಕಡ್ದು ಬಿಟ್ಟು 20-30-40 ಸಾವಿರ ರೂಪಾಯಿ ಅದು ಲಂಚ ತಿಂದನ ಅಂತ ಬಹಳ ಜನ ಹರ. ಹಂಗಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಯಾವುದೇ ನಾಲಿ ಮಾಡ್ಲಿಕ್ಕ, ಯಾವ್ದೋ ಚರಂಡಿ ಮಾಡ್ಲಿಕ್ಕ, ಯಾವ್ದೋ 4 ಗಂಟೆ ಕಡ್ದಕ್ಕೆ ರೊಕ್ಕ ತಗೊಳಕಲ್ಲ. ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ, ಹಿತಾಸಕ್ತಿಗಾಗಿ ಆರೋಗ್ಯ ಹಿಡಿದು ಆರೋಗ್ಯ, ಸಾರಿಗೆ, ಗ್ರಂಥಾಲಯ,
ಒಂದು ಮಕ್ಕಳ ಅಭಿವೃದ್ಧಿ ಪ್ರತಿಯೊಂದು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಒಂದು ಅವರು ಜವಾಬ್ದಾರಿ ಇರ್ತದೆ. ಒಂದು ಯಾವುದೋ ಒಂದು ನಮ್ಮ ಪರ್ತಾಬದ ಗ್ರಾಮಕ್ಕಾಗ್ಲಿ ಬೇರೆ ಯಾವುದೋ ಗ್ರಾಮಕ್ಕೆ ಬಸ್ ಬಂದಿಲ್ಲ ಅಂತಂದ್ರೆ ಅದ್ರ ಜವಾಬ್ದಾರಿ ಕೂಡ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಇರ್ತದೆ. ನಮ್ಮೂರಿಗೆ ಬಸ್ ಬಂದಿಲ್ಲ, ನಮ್ಮೂರಿನ ಯುವಕರಿಗೆ ಏನಪ್ಪಾ ಅಂದ್ರೆ ಬಸ್ ಅಲ್ಲಿ ನಿಲ್ಲಿಸ್ತಾ ಇಲ್ಲ, ಯಾಕ ಅಂತ ಹೇಳಿ ಕೇಳುವಂತ ರೈಟ್ಸ್ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಇರ್ತದೆ. ಆಸ್ಪತ್ರೆಯಲ್ಲಿ ಡಾಕ್ಟರ್ ಕರೆಕ್ಟ್ ಆಗಿ ಬಂದಿಲ್ಲ ಅಂತಂದ್ರೆ ಯಾಕೆ ಡಾಕ್ಟರ್ಗಳು ಕರೆಕ್ಟ್ ಆಗಿ ಬಂದಿಲ್ಲ, ಯಾಕೆ ಕೆಲಸ ಮಾಡ್ತಾ ಇಲ್ಲ, ಏನೇನು ಮೆಡಿಸಿನ್ ಅದ, ಏನೇನು ಸ್ಟಾಕ್ ಲಿಸ್ಟ್ ಅದ ಅಂತ ಪರಿಶೀಲನೆ ಮಾಡೋದು ಕೂಡ ಗ್ರಾಮ ಪಂಚಾಯತಿ ಸದಸ್ಯರು ಹೊಣೆ ಇರ್ತದೆ. ಆಮೇಲೆ ಇಲ್ಲಿ ಹಾಸ್ಟೆಲ್ಗಳು ಇರ್ತಾವೆ, ಕೆಲ ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗೆ ಕರೆಕ್ಟ್ ಆಗಿ ಊಟದ ವ್ಯವಸ್ಥೆ ಮಾಡ್ತಿರಲ್ಲ, ಕರೆಕ್ಟ್ ಆಗಿ ಬುಕ್ಸ್ ಗಳು ಕೊಡ್ತಿರಲ್ಲ, ಬ್ಯಾಗ್ ಗಳು ಕೊಡ್ತಿರಲ್ಲ, ಆ ಪರಿಸ್ಥಿತಿ ಇರ್ತದೆ. ಅದನ್ನು ಕೂಡ ಕೇಳುವಂತ ರೈಟ್ಸ್ ಯಾರಿಗಿರ್ತದೆ ಅಂತಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಇರ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಶಾಲೆಗಳ ಕಟ್ಟಡ ಸರಿ ಇಲ್ಲ, ಶಾಲೆಗಳ ಟೀಚರ್ಸ್ ಗಳೆಲ್ಲ ಬಂದು ನಿದ್ದೆ ಹೊಡ್ಲಿಕ್ಕತ್ತಾರ. ನಮ್ಮ ಮಕ್ಕಳು 10ನೇ ಕ್ಲಾಸ್ ಬಂದಾರ ಅಂದ್ರೂ ಕೂಡ ಅವ್ರಿಗೆ ಬರ್ಲಿಕ್ಕೆ ಬರ್ಲಾಗ್ಯದ, ಕನ್ನಡ ಓದಕ್ ಬರ್ಲಾಗ್ಯದ ಅಂತ ನನ್ನ ಪರಿಸ್ಥಿತಿ ಇದ್ರೂ ಕೂಡ ಗ್ರಾಮ ಪಂಚಾಯತ್ ಸದಸ್ಯರು ಅಲ್ಲಿ ಇರುವಂತ ಟೀಚರ್ಸ್ ಗಳೇನು ಸಹ ಶಿಕ್ಷಕರಿಗಿದಾರಲ್ಲ ಅವರಿಗೆಲ್ಲರೂ ಕೂಡ ಕ್ಲಾಸ್ ತಗೊಂಡು ಯಾಕಿತರ ಹಿಂದುಳಿಲಿಕ್ಕತ್ತಾರ ಅಂತ ಹೇಳಿ ಕೇಳಂತ ಪರಿಸ್ಥಿತಿ ಗ್ರಾಮ ಪಂಚಾಯತಿ ಸದಸ್ಯರದ. ಪ್ರತಿಯೊಂದು ಹಂತದಲ್ಲೂ ಕೂಡ ಗ್ರಾಮ ಪಂಚಾಯತಿ ಸದಸ್ಯರು ಅಷ್ಟು ಮಂದಿ ಸೇರಿ ನಮ್ಮ ಊರಿಗೆ ಒಂದು ಅನ್ಯುತ್ತನ ಕೆಲಸ, ಒಂದು ಒಳ್ಳೆ ರೀತಿ ಕೆಲಸ ಮಾಡಬೇಕಾದ್ರೆ ಏನ್ ಮಾಡಬೇಕು ಅಂತ ಹೇಳಿ ಕುಂತಿ ಚಿಂತನೆ ಮಾಡಿ ಏನ್ ಬೇಕಾದ್ರೆ ಕೆಲಸ ಮಾಡುವಂತ ಶಕ್ತಿ ಅವ್ರ ಬಲದ. ಆದ್ರೆ ಇವ್ರು ಏನ್ ಮಾಡ್ಲಕತ್ತಾರ ಅಂತಂದ್ರ ಬಂದಂತ ಹಣಗಳನ್ನು ಹೆಂಗ ಅವ್ರ ಅಪ್ಪಗೆ ಏನೋ ಅವರಪ್ಪ ದುಡ್ದ ಆಸ್ತಿದ ಅಂತ ಹೇಳಿ ಹಂಚ್ಕೊಂಡಕ್ಕೆ ತಿಲ್ಲಕತ್ತಾರ. ಹಂಚ್ಕೊಂಡು ತಿನ್ನೋದಲ್ಲ. ಪ್ರತಿಯೊಂದು ಕೂಡ ಒಂದು ಗ್ರಾಮದಲ್ಲಿ ಒಂದು 3-4 ವಾರ್ಡ್ ಇದ್ರು ಕೂಡ ಆ ಗ್ರಾಮದಲ್ಲಿ ಯಾವ ವಾರ್ಡಲ್ಲಿ ಹಿಂದುಳಿದದ, ಯಾವ ವಾರ್ಡ್ ಜನ ಹಿಂದುಳಿದಾರ, ಆ ಗ್ರಾಮದಲ್ಲಿರುವಂತ ಎಷ್ಟು ಜನರಿಗೆ ಮನಿ ಇಲ್ಲ ಅದು ಹಾಕ್ಸ್ಬೇಕಾಗ್ತದೆ. ಇವ್ರು ಹೆಂಗ್ ಮಾಡ್ತಾರಂತಂದ್ರ ಏನಾದ್ರೂ ಮನಿಗಳು ಬಂದ್ರ ನಾ ಗ್ರಾಮ ಪಂಚಾಯತ್ ಸದಸ್ಯ ನನ್ಗೆ 10 ಮನಿ ಬಂದವ್, ನಾ ಹಾಕೋತೀನಿ 10 ಮನಿ, ಒಂದೊಂದ್ ಮನಿಗೆ 30-30 ಸಾವಿರ ರೂಪಾಯಿ ಹೋಗ್ತೀನಿ ಅಂತೇಳಿ ಭಿಕ್ಷೆ ಬೇಡ ಅಂತ ನಾಲಾಯಕರು ಬಹಳ ಮಂದಿ ಯಾರ. ಕಾರಣ ಏನು ಅಂತಂದ್ರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ದಾಗ ನಾವು ಜನ ಏನಿದೀವಲ್ಲ, ಮೊದಲು ನಾವು ನಾಲಾಯಕರು ಇದೀವಿ, ಅವ್ರ ಹತ್ರ ಏನಪ್ಪಾ ಅಂತಂದ್ರೆ ಭಿಕ್ಷೆ ಬೇಡ್ಕೊಂಡು ರೊಕ್ಕ ಇಸ್ಕೊಂತೀವಿ, ಒಂದು 500 ರೂಪಾಯಿ 1000 ರೂಪಾಯಿ ತಗೊಂತೀವಿ. ಆಮೇಲೆ ಇನ್ನೂ ಒಂದು ಚುನಾವಣೆ ಇನ್ನೊಂದು ವಾರ ಇರ್ತದೆ, ಅವಾಗೆ ಖಂಡ ಹೆಂಡ ಅಂತ ಹೇಳಿ ಕುಡಿಯುವಂತ ಪರಿಸ್ಥಿತಿ ನಮ್ದಾಗಿರ್ತದೆ. ಹಂಗಾಗಿ ನಾವೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ನಾವು 1 ರೂಪಾಯಿ ನಿನ್ನ ಹತ್ರ ತಗೊಳ್ಳಲ್ಲ, ಬೇಕಾದ್ರೆ ನಾವೇನೇನು ಒಂದು 10 ರೂಪಾಯಿ ಕೊಡ್ತೀವಿ ನೀನು ಎಲೆಕ್ಷನ್ ಸಲಿಂದ, ನೀವು ಪಾಂಪ್ಲೇಟ್ ಮಾಡ್ಕೋ ಏನಾದ್ರು ಮಾಡ್ಕೋ, ಆದ್ರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡು. ಒಂದ್ ವೇಳೆ ನೀ ಏನಾದ್ರೂ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ನಮ್ಮ ಕಾಲನ ಕೈದಾ ಬರ್ತಾವ ಬೊಸಡಿ ಮಗನ ಅಂತ ಹೇಳಂತ ಜನಸಾಮಾನ್ಯರು ಎಲ್ಲೇ ಚೆತ್ಕೋಬೇಕಾಗ್ತದ. ಅವಾಗ ಮಾತ್ರ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯತಿಗಳು ಅಭಿವೃದ್ಧಿ ಆಗ್ತವ. ಇಲ್ಲಾಂದ್ರ ನಮ್ಮ ಕಾಕಹನ, ನಮ್ಮ ಅಣ್ಣನ, ನಮ್ಮ ಬಾಬಾಹನ ಇವರೆಲ್ಲ ಎಲೆಕ್ಷನ್ ನಿಂತಾರ, ಇವ್ರಿಗೆ ಸಪೋರ್ಟ್ ಮಾಡ್ರಿ, ಗೆದ್ದ ಮೇಲೆ ಏನಪ್ಪಾ ಅಂತಂದ್ರ ಅಲ್ಲಿ 2 ಗಂಟೆ ಕಡದ ಅಂತೇಳಿ 30-40 ಸಾವಿರ ರೂಪಾಯಿ ತಗೊಳ್ಳೋದು, ಇಲ್ಲಿ 2 ಗಂಟೆ ಕಡದಂತ 40 ಸಾವಿರ ರೂಪಾಯಿ ತಗೊಳ್ಳೋದು, ಯಾವುದೇ ಕೆಲಸ ಮಾಡ್ಲಾರ್ದೆ ಏನಪ್ಪಾ ಅಂತಂದ್ರೆ ಯಾರೋ ಹೆಸರ ಮೇಲೆ ಚೆಕ್ ಬರೆದು ಕೊಟ್ಟು ಬಿಲ್ ತಗೊಂಡ್ಬಿಟ್ಟು ದುಡ್ಡು ತಗೊಳ್ಳೋದು, ಈ ತರ ಮಾಡ್ಲಕತ್ತಿರ್ತಾರ. ಹಾಗಾಗಿ ಗ್ರಾಮದ ಯುವಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯತಿ ಏನೋ ಅಧಿಕಾರದಲ್ಲ, ಯುವಕರು ಒಂದ್ ಕಡೆ ಅಷ್ಟು ಮಂದಿ ಸೇರ್ಕೇಸಿ ಅವರು ತೆಕ್ಕೆಗೆ ತಗೊಂಡ್ರಂತಂದ್ರೆ ಸುಮಾರು 5 ವರ್ಷಗಳಲ್ಲಿ ಪ್ರತಿಯೊಂದು ಗ್ರಾಮ ಕೂಡ ಸಿಂಗಾಪುರ್ ಮಾಡಬಹುದು, ಪ್ರತಿಯೊಂದು ಗ್ರಾಮ ಕೂಡ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ. ನಾನ್ ನೋಡಿರೋ ಪ್ರಕಾರ ಏನಪ್ಪಾ ಅಂತಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಏನು ಹಣದಿಗೆ ಹೋಗ್ತಾವಲ್ಲ ಅಲ್ಲಿ ಎಷ್ಟು ಮುರುಮ್ ಹಾಕ್ತಾರಂತಂದ್ರೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆದಾಗ ಮುರುಮ್ ಹಾಕ್ಲಕತ್ತಿರ್ತಾರೆ. 8-10 ಲಕ್ಷ ರೂಪಾಯಿ ಬರೀ ಮುರುಮ್ ಹಾಕ್ತಾರ ಅವರು. ಒಂದು 4-5 ಟ್ರಿಪ್ ಮುರುಮ್ ಹಾಕ್ತಾರ, ಹಾಕ್ಮೇಲೆ ಅವ್ನು ಫೋಟೋ ಹಾಕೋತಾರ, GPS ಹಾಕ್ತಾರ. ಇಲ್ಲಿ ನಾಲಾಯಕ್ ನನ್ನ ಮಕ್ಕಳು ಏನಪ್ಪಾ ಅಂತಂದ್ರೆ ಏನು ಜೈಗಳಿರ್ತಾರಲ್ಲ ಅವರಂತ ಥರ್ಡ್ ಕ್ಲಾಸ್ ನಾಲಾಯಕರು ಯಾರು ಇಲ್ಲ. ಅವರು ರೋಗ ಬಿದ್ದು ಹಾಳು ಹೋಗ್ತಾರ ಬುಸಡಿಕೆಗಳು. ಸ್ವಲ್ಪ ಏನಾದ್ರು ದುಡ್ಡು ಕೊಟ್ಟರೆ ಸಾಕು ಬಿಲ್ ಮಾಡ್ಬಿಡ್ತಾರ, ಯಾಕಂದ್ರೆ ಅವ್ರ ಅಪ್ಪನ ಆಸ್ತಿ ಅಲ್ಲಲ್ಲ, ಸರ್ಕಾರ ಆಸ್ತಿ ಅದ, ಯಾರು ಬೇಕಾದ್ರೆ ಹೆಂಗಾದ್ರೂ ಲೂಟಿ ಹೊಡಿಬಹುದು. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂತ ನಾಲಾಯಕ್ ನನ್ನ ಮಕ್ಕಳಿಗೆ ಕ್ರಿಮಿನಲ್ ಕೇಸ್ ಹಾಕಿ ಒದ್ದಿ ಒಳಗೆ ಹಾಕಿದಾಗ ಮಾತ್ರ ನಮ್ಮ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ. ಯಾಕಾಗಿ ಪ್ರತಿಯೊಬ್ಬರು ಕೂಡ ಎಚ್ಚೆತ್ಕೋಬೇಕು, ಪ್ರತಿಯೊಬ್ಬರು ಕೂಡ ನನ್ನ ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಇಚ್ಛಾಶಕ್ತಿಯಿಂದ ಏನಪ್ಪಾ ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆದಾಗ ಮಾತ್ರ ಗ್ರಾಮಗಳ ಅಭಿವೃದ್ಧಿ ಆಗ್ತವೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಬೇಕು. ಜಾತಿ ಮತ ಧರ್ಮವನ್ನು ಎಲ್ಲರೂ ಕೂಡ ಬಿಟ್ಟು ನಮ್ಮ ಗ್ರಾಮದ ಏಳಿಗೆಯನ್ನು ಬಯಸಬೇಕಾಗ್ತದೆ. ಯಾಕಂದ್ರೆ ನಾವು ಬಹಳಷ್ಟು ಜನ ಹೇಳ್ತಿರ್ತೀವಿ ನಾವೆಲ್ಲರೂ ಕೂಡ ಹಿಂದೂಗಳಿದೀವಿ, ನಾವೆಲ್ಲರೂ ಕೂಡ ಒಂದುಗಳಿದೀವಿ ಅಂತೇಳಿ. ನಾವು ಬಹಳ ಒಂದು ದುಷ್ಟ ಪರಿಸ್ಥಿತಿಯಲ್ಲಿ ಬಹಳ ಯಾರು ಹಿಂದೂಗಳಂತ ಹೇಳ್ಕೊಂತಿರ್ತಾರ ಅವರೇ ಯಾರಾದ್ರೂ ಒಂದು ಕಚೇರಿಗೆ ಬಂದ್ರೆ ಒಬ್ಬ ಹಿಂದೂ ಇರ್ತಾನ, ಒಂದು ಇಮಿಡಿಯೇಟ್ಲಿ ಅವ್ರಿಗೆ ಕೆಲಸ ಮಾಡ್ಕೊಡ್ಬೇಕಾಗ್ತದೆ, ಆದ್ರೂ ಕೂಡ ಲಂಚ ಪಡೆಯುವಂತ ಕೆಲವೊಂದು ನಾಲಾಯಕ ಲಜ್ಜಿಗಡಿ ಹಿಂದೂಗಳದಾರಲ್ಲ ಅವರಿಗೆ ನಾವು ಪಾಠ ಕಲಿಸುವಂತ ಪ್ರಯತ್ನ ಮಾಡ್ಬೇಕಾಗ್ಯದ. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಯಾರಿಗೆ ಅನ್ಯಾಯ ಆಗ್ಯದ ಆ ಅನ್ಯಾಯವನ್ನು ಬಗೆಹರಿಸಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನ್ಯಾಯ ಕೊಡಿಸುವಂತ ಪ್ರಯತ್ನ ಮಾಡಿದಾಗ ಹಳ್ಳಿಗಳ ಸುಧಾರಣೆ ಆಗ್ತವೆ. ಯಾಕಂತಂದ್ರೆ ಬಹಳ ರಾಮರಾಜ್ಯ ಮಾಡಬೇಕು ಅಂತ ಹೇಳ್ತಾರೆ. ರಾಮರಾಜ್ಯ ಯಾವಾಗ ಸಾಧ್ಯ ಅಂತಂದ್ರೆ ನಮ್ಮ ಭಾರತದಲ್ಲಿ ಒಂದೇ ಒಂದು ದಿನ ಒಂದು ಪೊಲೀಸ್ ಕಂಪ್ಲೇಂಟ್ ಹೋಗಲ್ಲ, ಅವಾಗೆ ನಮ್ಮ ಗ್ರಾಮ ಏನಪ್ಪಾ ಅಂತಂದ್ರೆ ನಮ್ಮ ದೇಶ ಒಂದು ರಾಮರಾಜ್ಯ ಆಗ್ತದೆ. ಯಾಕಂತಂದ್ರೆ ಪ್ರತಿಯೊಂದು ಹಂತದ ಕಡೆ ಕೊಲೆ, ಸುಲಿಗೆ, ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರ ಇಷ್ಟೆಲ್ಲ ದೊಡ್ಡ ಮಟ್ಟದಾಗ ಒಂದು ದೊಡ್ಡ ಸಂವಿಧಾನ ಅಂತ ಹೇಳ್ತೀವಿ. ಪ್ರತಿಯೊಂದು ಕೂಡ ಎಲ್ಲ ರೀತಿಯಲ್ಲಿ ದೊಡ್ಡ ತಂತ್ರಜ್ಞಾನ, ವಿಜ್ಞಾನ ಎಲ್ಲ ಬೆಳೆದ ಅಂತ ಹೇಳ್ತೀವಿ. ಆದ್ರೂ ಕೂಡ ಹಿಂದಿನಕ್ಕಿಂತಲೂ ಈಗ ಹೆಚ್ಚು ಕ್ರಿಮಿನಲ್ಗಳಾಗ್ಲಿಕತ್ತಾರ, ಭ್ರಷ್ಟಾಚಾರ ಆಗ್ಲಿಕತ್ತಾರ. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿಕೆ ಶಿಕ್ಷಣ ಪಡೆದಂತ ಒಳ್ಳೆ IPS ಅಧಿಕಾರಿಗಳು, ದೊಡ್ಡ ಅಧಿಕಾರಿಗಳು ಕೂಡ ಭ್ರಷ್ಟಾಚಾರ ಮಾಡ್ಲಿಕತ್ತಾರ ಅಂತಂದ್ರ
ಕಾರಣ ಏನು ಅಂತಂದ್ರ ಈ ನಾಲಾಯಕ್ ನನ್ನ ಮಕ್ಕಳಿಗೆ ಸ್ವಾಭಿಮಾನ ಇಲ್ಲ. ಬರೇ ಓದಿದಾರೆ. ಯಾಕೆ ಓದಿದಾರೆ ಅಂತಂದ್ರೆ ದುಡ್ಡು ಗಳಿಸಬೇಕು, ಹಣ ಮಾಡಬೇಕು, ಬಂಗ್ಲೆ ಮಾಡಬೇಕು, ಹೆಂಡ್ರು ಕಟ್ಕೋಬೇಕು, ಆಮೇಲೆ ತಾವು ದೊಡ್ಡ ದೊಡ್ಡ ಮಟ್ಟದಾಗ ಶ್ರೀಮಂತಿಕೆ ಆಗಬೇಕು ಅಂತ ಹೇಳಿ ಅವ್ರು ಕಷ್ಟಪಟ್ಟು ಓದಿದಾರೆ ಹೊರತಾಗಿ ಸ್ವಾಭಿಮಾನದಿಂದ ನಾನು ಯಾಕೆ ಓದ್ಲಿಕತ್ತೀನಿ ಅಂತಂದ್ರೆ ನಮ್ಮ ಜನರ ಕಷ್ಟವನ್ನು ಬಗೆಹರಿಸಬೇಕು, ನಮ್ಮ ಗ್ರಾಮಗಳ ಅಭಿವೃದ್ಧಿ ಮಾಡಬೇಕು, ನನ್ನ ದೇಶ ಅಭಿವೃದ್ಧಿ ಮಾಡಬೇಕು, ನನ್ನ ದೇಶ ವಿಶ್ವಗುರು ಮಾಡಬೇಕು ಎನ್ನುವಂತ ಛಲ ಯಾರಲ್ಲೂ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಸ್ವಾಭಿಮಾನಿಗಳಾದಾಗ ಮಾತ್ರ ಗ್ರಾಮಗಳ ಅಭಿವೃದ್ಧಿ ಆಗ್ತವೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈಗ ನಡೆದನೆ ಕೆಲಸಗಳು ಸ್ಟಾರ್ಟ್ ಮಾಡ್ರಿ. ಯಾಕಂತಂದ್ರೆ ಈಗ ಕೆಲವು ಎಲೆಕ್ಷನ್ ಆಯ್ತು ಬಂತು, ಅವ್ರು ಬರ್ತಾರ, ಬಂದ್ಬಿಟ್ಟು ಕೈ ಮುಗಿದು ನಿನಗೆ ಹುಟ್ಟಿನಂತ ಹೇಳ್ತಾರ. ಹಾಗಾಗಿ ಅವ್ರಿಗೆ ಕೇಳಬೇಕು ಗ್ರಾಮದ ಚಿಂತನೆ ಏನವ, ಮುಂದೇನ್ ಮಾಡ್ಬೇಕಲ್ಲಕತ್ತಿದಿ, ನೀ ಹೆಂಗ ಏನೋ ಸ್ವಲ್ಪ ನೋಡ್ರಿ. ಯಾಕಂತಂದ್ರ ಸಾಮಾನ್ಯ ಅಲ್ಲ, ನಿಮ್ಗೆ 500,000 ಕೊಟ್ಟು ಅವರು ಓಟ್ ತಗೊಂಡು ಏನ್ ಮಾಡ್ತಾರಂತಂದ್ರೆ ನಿಮ್ಗೆ ಗೊತ್ತದ. ಅವರಿಗೆ ಕುರ್ಚಿ ಆಸೆ, ಬಂದಂತ ಹಣ ಎಲ್ಲ ಲೂಟಿ ಹೊಡಿಬೇಕು ಅಂತ ಹೇಳಿ. ನನಗೆ ಯಾರೋ ಹೇಳಿದ್ರು ನಮ್ಮ ಪ್ರತಾಪದ ಗ್ರಾಮ ಪಂಚಾಯತಿ ವರ್ಷಿಗೆ 80 ಲಕ್ಷ ರೂಪಾಯಿ ಬರ್ತಂತ. 5 ವರ್ಷಿಗೆ ಎಷ್ಟು ಆಯ್ತು ಅರ್ಥ ಮಾಡ್ಕೋಬೇಕಲ್ಲ. ₹1 ಇರಲ್ಲ. ಯಾವ್ದೋ ಒಂದು ಪಾಪ ಶಿಕ್ಷಣಕ್ಕೆ ಹಿಂದುಳಿದ ಮಕ್ಕಳಿಗೆ ಏನಾದ್ರು ಸ್ಕಾಲರ್ಶಿಪ್ ಕೊಡ್ಬೇಕು, ಸಹಾಯಧನ ಕೊಡ್ಬೇಕು ಅಂತಂದ್ರೆ ಇವ್ರು ಯೋಗ್ಯತೆಗೆ ದುಡ್ಡು ಇರಲ್ಲ. ಪ್ರತಿಯೊಂದು ಕೂಡ ನಿಲ್ಲಿರ್ತ ಗ್ರಾಮ ಪಂಚಾಯತಿ ಅಕೌಂಟ್ ಪೂರ ಖಾಲಿ. ಯಾವ್ದಾದ್ರು ದುಡ್ಡು ಬರ್ತಂದೇಳಿ ಕಾಯಿಲೆ ಕಟ್ಟಿರ್ತಾರೆ ನಾಲಾಯಕ್ ನನ್ನ ಮಕ್ಕಳು. ಹಾಗಾಗಿ ನಮ್ಮ ಕಲಬುರಗಿ ಭಾಗದ ಏನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಯೊಂದು ಗ್ರಾಮ ಪಂಚಾಯತಿನೂ ಇದೆ. ಅದ ನಮಗೆ ಕೆಲವು ಗ್ರಾಮ ಪಂಚಾಯತಿ ಸದಸ್ಯರು ಫೋನ್ ಮಾಡಿದ್ರು, ಏನ್ರಿ ಅಣ್ಣ 5 ವರ್ಷ ಐತ್ರಿ ಇವ್ನು ಗ್ರಾಮ ಪಂಚಾಯತಿದಾಗ ಎಟ್ ಬತ್ತು ಎಟ್ ಹೋಯ್ತು ಏನು ಅನ್ನೋದು ನಮಗೆ ಏನೂ ಹೇಳಲ್ಲ ಪಿಡಿಒಗಳು ಅಂತ ಹೇಳ್ತಿರ್ತಾವೆ. ಅವ್ರು ಹೆಂಗ್ ಹೇಳ್ತಾರೆ? ಯಾಕಂತಂದ್ರೆ ನೀವೇನ್ ಅನ್ಕೊಂಡಿದ್ದೀರಿ, ಆ ಪಿಡಿಒಗಳೇ ದೊಡ್ಡವರು, ಅಲ್ಲಿರುವಂತ ಸಿಒಗಳೇ ದೊಡ್ಡವರು, ಇಒಗಳೇ ದೊಡ್ಡವರು ಅನ್ಕೊಂಡಿದ್ದೀರಿ. ಯಾಕಂತಂದ್ರೆ ನಿಮ್ಮ ಮಂಕು ಬುದ್ಧಿ ಅದ, ನಿಮಗೆ ಗುಲಾಮಿಗಿರಿ ಅದ. ಯಾರು ಎಲ್ಲಕ್ಕಿಂತ ದೊಡ್ಡವರು ಅಂತಂದ್ರೆ ನಮ್ಮ ಗ್ರಾಮಸ್ಥರು ಎಲ್ಲರೂ ಕೂಡ ನಿಮಗೆ ಓಟ್ ಹಾಕಿ ನಮ್ಮ ಪರವಾಗಿ ನೀವು ಅಲ್ಲಿ ಹೋಗಿ ಪಂಚಾಯತಿಯಲ್ಲಿ ಧ್ವನಿ ಎತ್ತು ಅಂತ ಹೇಳ್ಬಿಟ್ಟು ಅವ್ರು ಕಳಿಸಿರ್ತಾರ. ಆದ್ರೆ ನೀವು ಅಲ್ಲಿ ಏನ್ ಮಾಡ್ತೀರಿ ಅಂತಂದ್ರೆ ನಿಮ್ಮ ಕರ್ತವ್ಯ, ನಿಮ್ಮ ಅಧಿಕಾರ ಕರೆಕ್ಟ್ ಆಗಿ ಬಳಕೆ ಮಾಡ್ಕೊಳ್ಳಲ್ಲ. ನೀವು ಗುಲಾಮಗಿರಿ ರೀತಿಯಲ್ಲಿ ಕೈ ಕಟ್ಟಿಕೊಂಡು ಪಿಡಿಒಗಳಿಂದ ತಲೆ ಬಗಸ್ಕೊಂಡು ನಮಗೆ ಏನಾದ್ರು ಸ್ವಲ್ಪ ಏನಾದ್ರು ಕೊಡ್ರಿ ನಮಗ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡಂತ ನಾಲಾಯಕ್ ನನ್ನ ಮಕ್ಕಳು ಬಹಳ ಜನ ಗ್ರಾಮ ಪಂಚಾಯತಿ ಸದಸ್ಯರಾದ ಕಾರಣ ನಮ್ಮ ಕಲ್ಯಾಣ ಕರ್ನಾಟಕ ಇನ್ನೂವರೆಗೂ ಕೂಡ ಅಭಿವೃದ್ಧಿ ಆಗಿಲ್ಲ. ಅದಷ್ಟೇ ಅಲ್ಲ, ಇಡೀ ಏನು ನಾ ಇವಾಗಲೇ ಹೇಳಿದ್ನಲ್ಲ, ಏನು ನಮ್ಮ ಸಿದ್ದರಾಮಯ್ಯ ಅವರು ಬಂದು ದೊಡ್ಡ ಮಟ್ಟದಾಗ ಭಾಷಣ ಮಾಡಿದ್ರು, ಕಲ್ಯಾಣ ಏಕೀಕರಣದ ಬಗ್ಗೆ ಹೇಳಿದ್ರು, ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಬಗ್ಗೆ ಹೇಳಿದ್ರು, ಜಾತಿ ನಾವು ಸಮಾನತೆ ಆಗುವಂತ ಹೇಳಿದ್ರು. ಆದ್ರೆ ಇವ್ರು ಏನ್ ಮಾಡ್ಯಾರ ಅಂತಂದ್ರ ಪ್ರತಿಯೊಂದು ಹಂತದಲ್ಲಿ ಎಲ್ಲಾ ಜಾತಿಗೆ ಬಸವಣ್ಣವ್ರ ಸಾಂಸ್ಕೃತಿಕ ನಾಯಕ ಮಾಡಿದ್ರು. ನಾವು ಎಲ್ಲರೂ ಲಿಂಗಾಯತರು ಚಪ್ಪಾಳೆ ತಟ್ಟು ವಾಹ್ ನಮ್ಮ ಜಾತಿಗೆ ಸಾಂಸ್ಕೃತಿಕ ನಾಯಕ ಮಾಡ್ದ, ಜೈ ಸಿದ್ದರಾಮಣ್ಣ ಅನ್ನೋದು. ಮತ್ತೆ ಬೇರೆ ಯಾರು ಕುಲಿ ಸಮಾಜದಿದ್ದವ್ರಿಗೆ ಅವ್ರಿಗೆ ಅಂಬಿಗರ ಚೌಡಯ್ಯ ನಿಗಮ ಮಾಡಿ ದೊಡ್ಡ ಮಟ್ಟದ ಒಂದು ಅಂಬಿಗರ ಚೌಡಯ್ಯ ಒಂದು ದೊಡ್ಡ ಮೂರ್ತಿ ಸ್ಥಾಪನೆ ಮಾಡಿದ್ರು. ವಾಹ್ ಏನ್ ದೊಡ್ಡ ಮಟ್ಟದಾಗಪ್ಪ ಮಾಡಿದ್ರಪ್ಪ, ನಮ್ಮ ನಾಯಕನಿಗೆ ಬೆಳೆದ್ರು. ಅಂದ್ರೆ ಅದೇ ಸಮಾಜದ, ಅದೇ ಕುಲಿ ಸಮಾಜದ, ಅದೇ ಲಿಂಗಾಯತ ಸಮಾಜದ, ಅದೇ ಬೇರೆ ಸಮಾಜದ ಪ್ರತಿಯೊಬ್ಬ ಸಮಾಜ ಕೂಡ ಹಿಂದುಳಿದದ. ಅಲ್ಲಿ ಏನಪ್ಪಾ ಅಂತಂದ್ರೆ ಅವರು ಏಳಿಗೆ ಇಲ್ಲ, ಶಿಕ್ಷಣದ ವಂಚಿತರಾಗ್ಯಾರ. ಪ್ರತಿಯೊಂದು ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಯೊಬ್ರು ಕೂಡ ಯುವಕರು ಗೂಳೆ ಹೋಗ್ಲಿಕ್ಕತ್ತಾರ. ಮುಂಬೈ, ಹೈದರಾಬಾದ, ಬೆಂಗಳೂರು ಗೂಳೆ ಹೋಗಿ ಅಲ್ಲಿ ಯಾವುದೋ ಪೇಂಟ್ ಕೆಲಸನೋ ಗಾರೆ ಕೆಲಸ ಮಾಡಿ ಅಲ್ಲಿರುವಂತಹ ಹೆಣ್ಮಕ್ಳು ಅಲ್ಲಿ ಹೋಗಿ ಮುಸುರಿ ತೊಳಿಲಿಕ್ಕತ್ತಾರ. ನಮ್ಮ ಭಾಗದಲ್ಲಿ ಒಂದು ಶಿಕ್ಷಣ, ಒಂದು ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಕೊಟ್ಟು ಒಂದು ಯುವಕರಿಗೆ ಒಂದು ಉದ್ಯೋಗ ಕೊಡಿಸಂತ ಯೋಗ್ಯತೆ ಈ ನಾಲಾಯಕ್ ನನ್ನ ಮಕ್ಕಳಿಗೆ ರಾಜಕಾರಣಿಗಳಿಗಿಲ್ಲ ಅಂತಂದ್ರೆ ಏನು ಮಾಡೋದದ. ಹಾಗಾಗಿ ಪ್ರತಿಯೊಂದು ಕೂಡ ಹಂತದಲ್ಲಿ ರಕ್ತ ಕುದಿಬೇಕಲ್ಲ. ನಾವೆಲ್ಲರೂ ಕೂಡ ಎಷ್ಟು ವರ್ಷ ಆಯ್ತು ಎಂತಿಂತ ಘಟಾನುಘಟಿ ನಾಯಕರು ಎಲ್ಲರೂ ಕೂಡ ನಮ್ಮಲ್ಲಿ ಬಂದೋದ್ರು. ಅಯೋಗ್ಯ ನನ್ನ ಮಕ್ಕಳು ಒಬ್ಬರಿಗೂ ಕೂಡ ಸ್ವಾಭಿಮಾನಿ ಇಲ್ಲ. ನಮ್ಮ ಭಾಗ ಅಭಿವೃದ್ಧಿ ಪಡಿಸಬೇಕು ಅಂತ ಒಂದೇ ಒಂದು ವರ್ಷ ರೀ, ಒಂದು ತಿಂಗಳ ಹಿಂದಾಗೆ ಸ್ವತಂತ್ರ, ಒಂದೇ ವರ್ಷಕ್ಕೆ ಇಷ್ಟು ಉದ್ದ ಒಂದು ದುಷ್ಟ ಪರಿಸ್ಥಿತಿ ಅಂತಂದ್ರೆ. ಮತ್ತೆ ಹೈದರಾಬಾದ್ ಕಲ್ಯಾಣಕ್ಕೆ ಒಂದು ವಿಶೇಷ ಮೀಸಲಾತಿ, KKRDB ಮತ್ತೆ ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಗಡಿ ಭಾಗದ ಪ್ರದೇಶಕ್ಕೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬರ್ತದ. ಈ ನನ್ನ ಮಕ್ಕಳು ಒಟ್ಟು ಮಂದಿ ಏನಾದ್ರು ನೀರು ಕುಡ್ದು ಪ್ರತಿಯೊಂದು ಏನಪ್ಪಾ ಅಂತಂದ್ರೆ ಅವ್ರ ಮಕ್ಕಳು ರಾಜಕಾರಣಿಗಳಾಗಬೇಕು, ಅವ್ರ ಮೊಮ್ಮಕ್ಕಳು ರಾಜಕಾರಣಿಗಳಾಗಬೇಕು. ಅವ್ರ ರಾಜಕಾರಣಿಗಳಿಗೆ ಎಲ್ಲೆಲ್ಲೋ ಕೊಡಗು, ಮಂಡ್ಯ, ಮೈಸೂರು, ಬೆಂಗಳೂರು, ದೆಹಲಿ, ಬೇರೆ ಕಡೆ ಎಲ್ಲಪ್ಪ ನಾನಾ ಭಾಗದಲ್ಲಿ ಸ್ವಿಸ್ ಬ್ಯಾಂಕ್ದಲ್ಲಿ ಬ್ಲಾಕ್ ಮನಿ ಇಟ್ಟರೆ ನನ್ನ ಮಕ್ಕಳು ಅಂದ್ರೂ ಕೂಡ ಅವ್ರಿಗೆ ಜೈ ಹೊಡ್ಲಿಕ್ಕತ್ತೀವಂತಂದ್ರೆ ನಾವು ಎಂತ ನಾಲಾಯಕರು ಇದೀವಲ್ಲ. ನಾವು ಎಲ್ಲರೂ ಕೂಡ ಸ್ವಾಭಿಮಾನಿಗಳಾಗಬೇಕಾದ. ಯಾರೇ ಇರ್ಲಿ, ಯಾವುದೇ ಜಾತಿ ಇರ್ಲಿ, ಯಾವುದೇ MLA ಯಾರೇ ಇರ್ಲಿ, ನಮ್ಮ ಗ್ರಾಮಕ್ಕೆ ಬಂದ್ರಂತಂದ್ರೆ ನಮ್ಮ ಗ್ರಾಮದ ಸಮಸ್ಯೆ ಇರೋದ ಇಮಿಡಿಯೇಟ್ಲಿ ಬಗೆಹರಿಸಬೇಕು. ನಿನಗೆ ಅದಕ್ಕೆ ನಾವು ಆಯ್ಕೆ ಮಾಡಿದ್ವಿ ಅಂತ ಹೇಳ್ಬೇಕು ಹೊರತಾಗಿ ನಮ್ಮ ನಾಯಕ ಒಂದು ಮೂರ್ತಿ ಸ್ಥಾಪನೆ ಮಾಡೋದದ, ನಮ್ಮ ನಾಯಕನಿಗೆ ಅಲ್ಲಿ ಹಾರ ಹಾಕ್ರಿ, ನೀವು ತುರಾಯಿ ಹಾಕ್ರಿ, ಜೈ ಹೊಡ್ರಿ ಅನ್ನೋದಲ್ಲ. ನಮ್ಮ ನಾಯಕನ ಒಂದು ಸ್ವಾಭಿಮಾನಿಯಾಗಿ ನಾವು ಪುತ್ಥಳಿ ಮಾಡ್ಬೇಕಾಗ್ಯದ, ಜಯಂತಿ ಮಾಡ್ಬೇಕಾಗ್ಯದ ಅಂತಂದ್ರೆ ನಾನು ಕಾಯಕವೇ ಕೈಲಾಸ ಅಂತೇಳಿ ಕಷ್ಟಪಟ್ಟು ದುಡ್ದಿರುವಂತ ಹಣದಿಂದ ನಾವು ಒಳ್ಳೆ ರೀತಿಯಲ್ಲಿ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಜಯಂತಿಗಳಾಗ್ಲಿ, ಒಂದೊಂದು ಒಳ್ಳೆ ಕಾರ್ಯಕ್ರಮ ಉತ್ಸವಗಳು ಮಾಡಬೇಕು ಹೊರತಾಗಿ ಈ ರಾಜಕಾರಣಿಗಳ ಬಳಿ ಹೋಗಿ ಭಿಕ್ಷೆ ಬೇಡಿಕೆಸಿ ನಮ್ಮ ನಾಯಕನ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ನಿಟ್ಟಿನಾಗ ನಾವು ಎಲ್ಲರೂ ಕೂಡ ಬಿಡಬೇಕು. ಒಳ್ಳೆ ರೀತಿಯಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ಮಾತ್ರ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಎಚ್ಚೆತ್ಕೋಬೇಕು. ನಮ್ಮ ಭಾಗದ ಯುವಕರು ಎಲ್ಲರೂ ಕೂಡ ಜಾಗೃತಿ ವಹಿಸಬೇಕು. ನನ್ನ ಗ್ರಾಮ ಈಗ ನೋಡ್ತಿರ್ಬೋದು, ಪ್ರತಿ ಹಳ್ಳಿಯಲ್ಲಿ ರಸ್ತೆ ಗುಂಡಿಗಳು ಬಿದ್ದಾವ. ಈ ನಾಲ್ಕು ನನ್ನ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕಾಂಕ್ರೀಟ್ ಹಾಕಿ ಮುಚ್ಚಕ್ಕಾಗಲ್ಲ ಅಂತಂದ್ರೆ ಏನ್ ವ್ಯವಸ್ಥೆ ಅಂತ, ಅದು PWDನೇ ಬರಬೇಕು, PWDನೇ ಬರಬೇಕು, MLAನೇ ಬರ್ಬೇಕಾ. ಸ್ಥಳೀಯ ಗ್ರಾಮ ಪಂಚಾಯತಿ ಇರ್ತಲ್ಲ, ಗುಂಡಿ ಬಿದ್ದ ಅಂತ ಹೇಳಿ ಒಂದು ಸಿಮೆಂಟ್ ಒಂದು ಕಾಂಕ್ರೀಟ್ ತಗೊಂಡ್ಬಿಟ್ಟು ಕಲಸಿ ಹಾಕಿದ್ರೆ ಮುಗ್ದ ಹೋಯ್ತು.
ಒಂದು 2-3 ಸಾವಿರ ರೂಪಾಯಿ ಕೆಲಸ ಆಗಲ್ಲ. ಅವರೇ ಬರ್ಬೇಕು, ಅದು ನಮ್ ಕೆಲಸ ಅಲ್ಲ. ಮತ್ತೆ 2-3 ಗಂಟೆ ಕಡ್ದೆ 50,000 ರೂಪಾಯಿ ತಗೊಂತಿರೋ 4 ನನ್ನ ಮಕ್ಕಳೇ, ಅಟ್ಟು ಗೊತ್ತಾಗಲ್ಲ ನಿಮ್ಗ? ಮಾಡಬೇಕಲ್ಲ. ಇದು ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿ ಹಳ್ಳಿದ ಅಷ್ಟೇ ಅದ. ನಾ ಬರೀ ಸ್ಪೆಷಲಿ ನಮ್ಮ ಪರ್ತಾಬಾದ್ ಗ್ರಾಮ ಅಂತ ಹೇಳಲಾಗಿನಿ. ಯಾಕಂದ್ರೆ ನಮ್ಮ ಪರ್ತಾಬಾದ್ ಗ್ರಾಮದಲ್ಲಿ ನಾವು ಇರೋ ಕಾರಣ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕತ್ತಾರ ಗ್ರಾಮ ಪಂಚಾಯತ್ ಸದಸ್ಯರು. ಆದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿ ಹಳ್ಳಿಯಲ್ಲಿ ಕೂಡ ಇದೆ ಅದ. ಜನರು ಫೋನ್ ಮಾಡ್ತಿರ್ತಾರೆ, ಏನ್ರಿ ನೀವು ಚರಂಡಿಗಳಲ್ಲಿ ಎಲ್ಲಾ ಸೊಳ್ಳೆಗಳು ಬಿಟ್ಟು ದೊಡ್ಡ ದಾಮಿಗಳಂತ ಆಗ್ಯಾವ ಸೊಳ್ಳೆಗಳು, ದೊಡ್ಡ ನೊಣತರ ಸೊಳ್ಳೆಗಳಾಗ್ಯಾವ. ಏನ್ ಮಾಡಿದ್ರಿ? ಇದೆಲ್ಲ ಮಲೇರಿಯಾ ಡೆಂಗು ರೋಗಗಳು ಹೊಂಟವ. ಇಲ್ಲಿ ಆಸ್ಪತ್ರೆ ಹೋಗ್ಬೇಕಂದ್ರೆ ನಾವು ರೈತರು ಇದೀವಿ, ಒಂದು 50-60 ಸಾವಿರ ರೂಪಾಯಿ ಬರೀ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಹೆಂಗ್ ಮಾಡ್ಬೇಕು ಅಂತೇಳಿ ಅವ್ರು ಗೋಳ್ ಹೇಳ್ಕೊತಾರ. ಇವ್ರು ಎಂತ ನಾಲಾಯಕರ ಅಂತಂದ್ರ DHO ಅವರು ಆರೋಗ್ಯ ಇಲಾಖೆ ಕಡೆಯಿಂದ ಅಲ್ಲಿ ಬರ್ಬೇಕು. ಈಗೇನೋ ಡೆಂಗು ಬರ್ಲಿಕ್ಕತ್ತದ, ಮಲೇರಿಯಾ ಬರ್ಲಿಕ್ಕತ್ತದ, ನೀವೇನಪ್ಪಾ ಅಂದ್ರ ಸ್ಪ್ರೇ ಮಾಡ್ರಿ, ಮತ್ತೆ ನೀವೇನಪ್ಪಾ ಅಂತಂದ್ರ ಹೊಗೆ ಹಾಕ್ಸ್ರಿ, ಎಲ್ಲಾ ಕಡೆ ಏನಪ್ಪಾ ಅಂದ್ರೆ ಸ್ವಚ್ಛತೆ ನೈರ್ಮಲ್ಯ ಕಾಪಾಡ್ರಿ ಅಂತ ಅವ್ರು ಆದೇಶ ಮಾಡಿದಾಗ ಇವ್ರು ಮಾಡೋರು. ಇವ್ರಿಗೆ ಸ್ವಂತ ಬುದ್ಧಿ ಇಲ್ಲ. ಗ್ರಾಮ ಪಂಚಾಯತ್ ನಿಮ್ಗೆ ಯಾಕೆ ಹೇಗೆ ಮಾಡ್ರಿ ಅಂತ ಸ್ವಂತ ಬುದ್ಧಿ ಇಟ್ಕೋಬೇಕು. ನಮ್ಮ ಗ್ರಾಮಕ್ಕೆ ಏನಪ್ಪಾ ಅಂದ್ರೆ ಮಳಿ ಬರ್ಲಿಕ್ಕತ್ತದ, ಬಹಳ ದ್ವಾಮಿ ಆಗ್ಯಾವ, ಅದಕ್ಕೇನಪ್ಪಾ ಅಂದ್ರೆ ಒಂದು ಫಾಗ್ ಹೊಡಿಬೇಕು. ಒಂದು ಫಾಗ್ ಹೊಡೆದ್ಬಿಟ್ಟು ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಹಂತದಲ್ಲಿ ಒಳ್ಳೆ ಸ್ವಚ್ಛತೆ ಮಾಡ್ಕೋಬೇಕು, ನೈರ್ಮಲ್ಯ ಬಗ್ಗೆ ಜಾಗೃತಿ ಮೂಡಿಸಬೇಕು, ಏನೋ ನಿಟ್ಟಿನಾಗಿ ಇವ್ರು ಹಮ್ಕೋಬೇಕ್ರಿ. ಅದು ಇಲ್ಲೇ ಇಲ್ಲ. ಎಂತ ನಾಲ್ಕು ನನ್ನ ಮಕ್ಕಳಾಗಿರ್ತಾರ ಅಂತಂದ್ರ ಏನ್ ಅವ್ರಿಗೆ ಹೇಳೋದಿಲ್ಲ, ಬರೀ ಆದೇಶ ಮಾಡಿದಾಗ ಮಾತ್ರ ಮಾಡೋರು, ಇಲ್ಲಾಂದ್ರೆ ಸುಮ್ನಿರೋರು. ಈ ಪರಿಸ್ಥಿತಿ ಆಗ್ಯದ. ಹಾಗಾಗಿ ದಯವಿಟ್ಟು ಯುವಕರೆಲ್ಲರೂ ಕೂಡ ಜಾಗೃತಿ ಆಗಬೇಕು. ಬರೀ ಕಟ್ಟಿ ಮೇಲೆ ಕೂತಿ ಯಾವ್ದಾವ್ದೋ ಕ್ರಿಕೆಟ್ ಬಗ್ಗೆ, ಆ ಹೀರೋ ಈ ಹೀರೋಣಿ ಅದ್ರ ಬಗ್ಗೆ ಮಾತಾಡೋ ಬದಲು ಗ್ರಾಮದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು. ನಮ್ಮ ಗ್ರಾಮಕ್ಕೆ ಎಷ್ಟು ದುಡ್ಡು ಬರ್ತದ, ನಮ್ಮ ಗ್ರಾಮ ದುಡ್ಡು ಎಲ್ಲಿ ಹೋಗ್ಲಿಕ್ಕತ್ತದ, ನಾಲ್ಕು ನನ್ನ ಮಕ್ಕಳು ಲೂಟಿ ಹೊಡ್ಲಿಕ್ಕತ್ತಾರ ಅಂತ ಪ್ರತಿಯೊಂದು ಹಂತದಲ್ಲಿ ವಿಚಾರ ಮಾಡ್ಬೇಕಲ್ಲ. ಇದು RTI ಅಂತೇಳಿ ಮಾಹಿತಿ ಹಾಕಂತ ಕೇಳ್ತೀವಿ. ಎಂತ ದುಷ್ಟ ಪರಿಸ್ಥಿತಿ ಇದೆ ಅಂತಂದ್ರೆ ಒಂದು RTI ಮಾಹಿತಿ ಕೇಳ್ಬೇಕಂತ ನಾವು. ಅವ್ರ ಮಾಹಿತಿ ಕೇಳಿದ್ಮೇಲೆ 45 ದಿವಸ ಮೇಲೆ ನಮ್ಗೆ ಕೊಡ್ತಾರತ್ತ. ಅದೇ ಯಾಕಾಗ್ಬೇಕು? ನಮ್ಮ ಗ್ರಾಮ ಪಂಚಾಯತಿಗೆ ಈ ವರ್ಷದಲ್ಲಿ ಎಷ್ಟು ದುಡ್ಡು ಬಂದದ, ಎಷ್ಟು ದುಡ್ಡು ಖರ್ಚಾಗ್ಯದ, ಪ್ರತಿಯೊಂದು ಹಂತದಲ್ಲಿ ನೋಟಿಸ್ ಬೋರ್ಡ್ದಾಗ ಹಾಕ್ಬೇಕಲ್ಲ. ಯಾವತ್ತೂ ಹಾಕಲೇ. ಯಾಕಂತಂದ್ರೆ ಯಾರಿಗೆ ಗೊತ್ತಾಗ್ಬಾರ್ದು. ಯಾಕಂತಂದ್ರೆ ಇವ್ರು ಹುಳುಗಳವಲ್ಲ, ಇವ್ರು ಎಷ್ಟು ಲೂಟಿ ಮಾಡಿದ್ರ ಅನ್ನೋದು ಪ್ರತಿಯೊಂದು ಹೊರಗೆ ಬರ್ತದಲ್ಲ. ಹಂಗಾಗಿ ನಂದೇನು ಉದ್ದೇಶ ಅಂತಂದ್ರ ಈ ಏನು ನಾವು ಏನು ಆಯ್ಕೆ ಮಾಡಿ ಗ್ರಾಮ ಪಂಚಾಯತಿಗೆ ಏನು ಕಳಿಸಿರ್ತೀವಲ್ಲ, ಇವ್ರು ಎಷ್ಟು ಯೋಗ್ಯತಾಮಾನರ ಅಂತೇಳಿ ತಿಳ್ಕೊಬೇಕು ಅಂತಂದ್ರೆ ಒಂದೇ ಒಂದು ಕೆಲಸ ಮಾಡಬೇಕು. ಸಾಮಾನ್ಯ ಸಭೆ ಏನಿರ್ತದಲ್ಲ ಗ್ರಾಮ ಪಂಚಾಯತಿಯಲ್ಲಿ, ಸಾಮಾನ್ಯ ಸಭೆಯಲ್ಲಿ ಒಂದು ಏನು ಸ್ಥಳೀಯ ಒಂದು ಸೋಷಿಯಲ್ ಮೀಡಿಯಾ ಅಂದ್ರೆ ಒಂದು ಫೇಸ್ಬುಕ್ ಆಗಿರ್ಬೋದು, ಆಮೇಲೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಒಂದು ಲೈವ್ ಮಾಡಬೇಕು. ಲೈವ್ ಮಾಡಿ ಈ 4 ನನ್ನ ಮಕ್ಕಳು ನಮ್ಮ ವಾರ್ಡ್ ಬಗ್ಗೆ ಏನ್ ಮಾತಾಡ್ತಾರ, ನಮ್ಮ ಬಗ್ಗೆ ಏನು ಧ್ವನಿ ಎತ್ತಾರೋ, ಏನೋ ನಮಗೆ ಅಲ್ಲಿ ಬಿಲ್ ಆಗಿಲ್ಲ, ಇಲ್ಲಿ ಬಿಲ್ ಆಗಿಲ್ಲ, ಅಲ್ಲಿ ಕಂಟಿ ಕಡಿಸಿನಂತಾರೋ, ಏನು ಗ್ರಾಮದ ಏಳಿಗೆಗಾಗಿ ಮಾತಾಡ್ತಾರೋ ಅಂತ ಹೇಳಿ ಪ್ರತಿಯೊಬ್ಬರು ಜನರಿಗೆ ಗೊತ್ತಾಗಬೇಕು. ಅವಾಗ ಮಾತ್ರ ಏನಪ್ಪಾ ಅಂತಂದ್ರ ಜನರಿಗೆ ಗೊತ್ತಾಗ್ತದ. ನಾವು ಆರಿಸ್ಕಳ್ಸಂತ 4 ನನ್ನ ಮಗ ಅವನಿಗೆ ಅಷ್ಟೆಲ್ಲ ಅರ್ಜಿ ಕೊಟ್ಟರು ಕೂಡ ಅದು ಮಾತಾಡಿಲ್ಲ. ಎಲ್ಲ ಒಂದು ನಾಲಿ ಮಾಡ್ಯಾನಂತ ನಾಲಿ ಬಿಲ್ ಕೇಳಕತ್ತಾನೈತಿ 4 ನನ್ನ ಮಗನಿಗೆ ಅಂತೇಳಿ ಚೀತು ಅಂತೇಳಿ ಉಗಿತಾರ. ಆ ಪರಿಸ್ಥಿತಿ ಆಗಬೇಕು. ಹಾಗಾಗಿ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿಯೊಂದು ಪಾರದರ್ಶಕ ಆಗಬೇಕು ಅಂತಂದ್ರೆ ಸೋಷಿಯಲ್ ಮೀಡಿಯಾ ಬಹಳ ಸ್ಟ್ರಾಂಗ್ ಅದ. ಪ್ರತಿಯೊಬ್ರು ಕೂಡ ಸೋಷಿಯಲ್ ಮೀಡಿಯಲ್ಲಿ ಇರ್ತಾರ. ಹಾಗಾಗಿ ಏನಾದ್ರು ಸಾಮಾನ್ಯ ಸಭೆ ನಡೀತು ಅಂತಂದ್ರೆ ಫೇಸ್ಬುಕ್ ಲೈವ್ ಮಾಡೋ ಮುಖಾಂತರ ಗ್ರಾಮಸ್ಥರೆಲ್ಲರೂ ಕೂಡ ನೋಡ್ಬೇಕು. ಈ ಅಂತ 4 ನನ್ನ ಮಕ್ಕಳಿಗೆ ನಾ ಆರ್ಸ್ ತಂದೀವಿ, ಇವ್ರು ಏನೂ ಕೆಲಸ ಮಾಡಲಾಗ್ಯಾರ ಅಂತೇಳಿ ಅವ್ರಿಗೆ ತಿಳಿಸ್ಬೇಕಾಗ್ಯದ. ಆ ನಿಟ್ಟಿನಾಗ ಪ್ರತಿಯೊಬ್ಬರು ಯುವಕರು ಜಾಗೃತಿ ಆಗಬೇಕು ಅಂತ ಹೇಳಿ ಫೇಸ್ಬುಕ್ ಲೈವ್ ಮಾಡ್ತಾ ಇದೀನಿ. ದಯವಿಟ್ಟು ಕೂಡ ಎಲ್ಲರೂ ಕೂಡ ಶೇರ್ ಮಾಡಿ. ನಾವೆಲ್ಲರೂ ಕೂಡ ಸ್ವಾಭಿಮಾನ ಗಳಬೇಕು ವಿಡಿಯೋ ಮಾಡ್ತಾ ಇದೀನಿ. ನಮಸ್ಕಾರ. ಜೈ ಹಿಂದ್.